ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಬೆಳಗ್ಗೆ ನಮ್ಮ ಕೈನ ಆಚೆ ಬಿಟ್ಟು ನಮ್ಮ ಪುಟ್ಟಿಗೆ ಹಾಲು ಕುಡಿಸಿ ಕಟಾಕಿ, ನಮ್ಮ ಹಸುಗ್ ತಿಂಡಿ ಕೊಟ್ಟು ನೀರ್ ಕುಡಿಸಿ ಮೇಯ ಕಟಾಕಿ, ನಮ್ಮ ಕರಿಯ ನಮ್ಮ ಹಸು ಸವಾಸ ಮಾಡಿ ನೋಡಿ ಹುಲ್ ತಿನ್ನ ಕಲ್ತ್ಬಿಟ್ಟು ಈಗ ಅವಾಗ ನಾಯಿಗಳು ಕೂಡ ಹುಲ್ ತಿಂತವೆ ಅಂತ ತಲೆ ಕೆಡಿಸ್ಕೊಳಂಗಿಲ್ಲ. ಗರ್ಕೆ ತಿಂದ್ರೆ ಒಳ್ಳೇದೇ, ಏನ್ ತಪ್ಪೇನಾಗಲ್ಲ. ಹಸು ಎಲ್ಲ ಕಟ್ಬಿಟ್ಟು ಬಂದು ಒಂದ್ 2 ಕಪ್ ತಿಂದು ನಮ್ಮ ಕರಿಯಂಗ ಒಂದ್ ಪಾಲ್ ಕೊಟ್ಟು ಇವನು ಏನ್ ಕಮ್ಮಿ ಇಲ್ಲ, ಚಿಕ್ಕ ವಯಸ್ಸಿನ ಅಭ್ಯಾಸ ಆಗೈತಲ್ಲ, ಚೆನ್ನಾಗಿ ಸುಲ್ಕೊಂಡ್ ತಿಂತಾನೆ. ಯಾಕೋ ಗೊತ್ತಿಲ್ಲ, ಬಲ್ಗಾಲ್ ಸ್ವಲ್ಪ ಊದ್ಬಿಟ್ಟಿತ್ತು. ಸಮಥಿಂಗ್ ಫಿಶ್ ಯಾಕೋ ಏನೋ ಸರಿ ಹೋಗ್ತಿಲ್ಲ, ನೋಡ್ಬೇಕು ಏನ್ ಮಾಡೋದು ಅಂತ. ಇವಾಗ ಡಿಫ್ರೆನ್ಸ್ ಕಾಣುತ್ತೆ ನೋಡಿ, ಲೆಫ್ಟ್ ಲೆಗ್ ನಾರ್ಮಲ್ ಆಗಿದೆ, ರೈಟ್ ಲೆಗ್ ಸ್ವಲ್ಪ ಊದ್ಕೊಂಡಿದೆ. ಇವತ್ತು ಬೆಳಗ್ಗೆಯಿಂದ ದಿನ ಮೋಡ ಕವಿದ ವಾತಾವರಣ ಇರ್ತಲ್ಲ, ಹಂಗೆ ಇರುತ್ತೆ ಅನ್ಕೊಂಡೆ. ಬೆಳಗ್ಗಿಂದ ಒಂದ್ ರೌಂಡ್ ಸರಿಯಾಗಿ ಮಳೆ ಬಿತ್ತು, ಹಿಂಗಿದ್ರು ಮಳೆಗಾಲ ಅನ್ಕೋತಿದ್ದೆ. ಇವಾಗ ಒಂದ್ ರೌಂಡ್ ಚೆನ್ನಾಗಿ ಮಳೆ ಹೋಯ್ತು, ಎಲ್ಲ ಕಡೆ ನೀಟಾಗಿ ಉಳ್ಮೆ ಮಾಡ್ಬೋದು. ಇವಾಗ ಮಳೆಗಾಲದ ಬೆಳೆ ಹಾಕಕ್ಕೆ ಒಂದ್ ಕಡೆ ನೀರು ರೆಡಿ ಮಾಡ್ಕೋಬಹುದು. ಹಂಗ ಅನ್ಕೋತಿದ್ದೆ, ತಡ ಜೋರಾಗಿ ಗಾಳಿ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಮಳೆ ಅಂತೂ ಎಲ್ಲಾ ಕಡೆ ನೀರ್ ನಿಂತ್ಕೊಂಡಂಗ್ ಹೋಯ್ತಾ ಇದೆ. ಮಧ್ಯಾಹ್ನ ಹಿಡ್ಕೊಂಡಿದ್ ಮಳೆ ಸಂಜೆ 5 ಗಂಟೆ ತನಕ ಹೋಯ್ತು. ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಮಲೆನಾಡು ತರ ಅನಿಸ್ತೈತೆ. ಸಂಜೆ 5 ಗಂಟೆ ಒಂಚೂರು ಮಳೆ ಬಿಡ್ತು, ಸೀದಾ ಕಾರ್ ಎತ್ಕೊಂಡು ನಮ್ಮ ಉಮೇಶನ ಮನೆ ಕಡೆ ಹೊರಟೆ. ಇವಾಗ ಕೆಲಸ ಟೈಮ್ ಅಲ್ವಾ, ಆನ್ ದ ವೇ ಯಾರೋ ಹಳ್ಳಿ ಎತ್ಗಳನ್ನ ಕೊಂಡ್ಕೊಂಡ್ ಬಂದಿದ್ರು. ಈ ಜೋಡಿಗೆ 82,000 ಆಗಿದಂತೆ. ನಮ್ಮ ಉಮೇಶನ ಕಾಲಿಗೆ ನೀಟಾಗಿ ಎಣ್ಣೆ ಹಾಕಿ ಒಂದ್ ಕಡೆ ಮಸಾಜ್ ಮಾಡಿ ಉಳುಕ್ ತೆಗೆದ್ರು ಒಂಚೂರು. ಆಲ್ಮೋಸ್ಟ್ ಇಂಗ್ಲಿಷ್ ಮೆಡಿಸಿನ್ ತುಂಬಾ ಅವಾಯ್ಡ್ ಮಾಡ್ತೀನಿ ನಾನು. ಆಲ್ಮೋಸ್ಟ್ ಒಂದ್ ರೇರ್ ಕೇಸ್ ತುಂಬಾ ಏನೋ ಎಮರ್ಜೆನ್ಸಿ ಮಾತ್ರ ತಗೊಳ್ಳೋದು. ಮನೆಗೆ ಬಂದು ಮಾಮೂಲಿ ಕೆಲಸ ಮಾಡಿ ಹಸುಗಳಿಗೆಲ್ಲ ಹುಲ್ಲಾಕಿ ಮಾತಾಡ್ಸ್ಕೊಂಡು ಇವತ್ತಿನ ಕತೆ ಇಷ್ಟೇ.